ಮಂಗಳೂರು ಮಳವೂರಿನ ಕಿಂಜಾರು ಗ್ರಾಮದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಒಬ್ಬರು ಪ್ರಕಾಶ್ ಶೆಟ್ಟಿ ಅಂತ ಹೇಳುವಂಥವರು ಗೋಶಾಲೆಯನ್ನು ಮಾಡ್ತಾಯಿದ್ದೇನೆ, ಅದಕ್ಕೆ ಸರ್ಕಾರದ ಅಧಿಕಾರಿಗಳು ಉಳಿದವರು ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂತ ಹಿಂದೆ ನನ್ನ ಹತ್ರ ಒಂದು ಸಲ ಬಂದಿದ್ದರು. ಅದಾದಮೇಲೆ ನಾನು ಇತ್ತೀಚೆಗೆ ಅಧಿಕಾರಿಗಳ ಹತ್ರ ಮಾತಾಡಿದ್ದೆ, ಉಳಿದವ್ರ ಹತ್ರ ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಅದರ ಸತ್ಯಾಸತ್ಯನೇ ನನಗೆ ಗೊತ್ತಾಗಿರುವಂಥದ್ದು. ಅವರು ನಾನು 260ಕ್ಕಿಂತ ಹೆಚ್ಚು ಗೋವುಗಳನ್ನು ಸಾಕ್ತಾಯಿದ್ದೇನೆ, ಗೋವುಗಳ ರಕ್ಷಣೆ ಮಾಡೋದು ಹಿಂದೂಗಳೆಲ್ಲರ ಕರ್ತವ್ಯ, ಅದನ್ನು ತಾಯಿ ಅಂತ ಪೂಜೆ ಮಾಡ್ತಾ ಇರುವಂಥವ್ರು ನಾವು ಅಂತೆಲ್ಲ ಅವರು ನನ್ನ ಹತ್ರ ಹೇಳಿದರು. ಯಾರೋ ಒಬ್ಬ ಅದನ್ನು ಮಾಡ್ತಾನೆ ಅಂತ ಆದಾಗ ಅವನಿಗೆ ಬೆಂಬಲ ಕೊಡಲೇಬೇಕು ನಾವು, ಅದರಲ್ಲಿ ಎರಡು ಮಾತಿಲ್ಲ. ನಾವು ಅದೇ ಕಾರ್ಯದಲ್ಲಿ ಕಳೆದ 5-6 ದಶಕಗಳಿಂದ ಕೆಲಸ ಮಾಡ್ತಾಯಿರೋರು. ಅದಕ್ಕೋಸ್ಕರ ನಾನು ಅವರ ಹತ್ರ ನಿಜವಾಗಿ ಅಲ್ಲಿ ಏನು ಯಾಕೆ ಅಲ್ಲಿ ತೊಂದರೆ ಆಗ್ತಾಯಿದೆ ಅಂತ ಕೇಳಿದಾಗ ನನಗೆ ಗೊತ್ತಾಗಿರುವಂಥ ಅಂಶ, ಅಲ್ಲಿ ಒಂದು ಕೋಸ್ಟ್ ಗಾರ್ಡ್ ಅಕಾಡೆಮಿ ಒಂದು ಬರೋದಿದೆ ಅಲ್ಲಿ ಆ ಜಾಗದಲ್ಲಿ. ಭಾರಿ ದೊಡ್ಡ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅದು. ಸುಮಾರಲ್ಲಿ 160 ಎಕರೆಗಿಂತ ಹೆಚ್ಚು ಜಾಗದಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನಲ್ಲಿ ಹೂಡಿ ನೂರಾರು ಜನರಿಗೆ ನೌಕರಿ ಕೆಲಸಗಳು ಸಿಗುವಂಥ ಒಂದು ಯೋಜನೆ ಅದು. ಆ ಯೋಜನೆಗೋಸ್ಕರ ಅದನ್ನು ತಗೊಂಡಿದ್ದಾರೆ. ಆ ಜಾಗ ಕೂಡ ಈಗ ಅದರ RTC ಇರುವಂಥದ್ದೇ ಕೋಸ್ಟ್ ಗಾರ್ಡ್ನ ಹೆಸರಿನಲ್ಲಿ. ಇವರೇನು ಹೇಳ್ತಾ ಇದ್ರು, ಅದು ನನ್ನ ಜಾಗ, ಅದು ನನ್ನ ಜಾಗ ಅಂತ. ಇವರಿಗೆ ಜಾಗ ಇರುವಂಥದ್ದಲ್ಲಿ ಒಂದು 4-5 ಸೆಂಟ್ಸ್ ಜಾಗವೇನೋ ಇವರ ಹೆಸರಿನಲ್ಲಿ ಇವರು ಮಾಡ್ಕೊಂಡಿದ್ದಾರೆ. ಅದು ಕೂಡ ಏನು ಅಂತ ಹೇಳುವಂಥ ಪ್ರಶ್ನೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡಿದರು ಅಂತ ಕೇಳಿದರೆ, ಗೋವುಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಗೋಹತ್ಯೆಗೆ ಕೊಂಡೋಗ್ತಾ ಇದ್ದಂಥ ಗೋವುಗಳು ಯಾರ್ಯಾರಿದ್ದರೋ ಇವರ ಮಾತನ್ನು ನಂಬಿ ತುಂಬ ಜನ ನಮ್ಮ ಸಂಘಟನೆಯವರು ಉಳಿದಂಥವರೆಲ್ಲರೂ ಕೂಡ ಗೋಪ್ರೇಮಿಗಳೆಲ್ಲರೂ ಅಲ್ಲಿಗೆ ಗೋವನ್ನು ಕೊಟ್ಟರು. ಆದರೆ ಈ ವ್ಯಕ್ತಿ ಅಲ್ಲಿ ಮಾಡ್ತಾ ಇರುವಂಥದ್ದು, ಅಲ್ಲಿ ಬೇರೆ ಒಂದು ಇಟ್ಟಿಗೆ ಕಾರ್ಖಾನೆ, ಅಲ್ಲಿಂದ ಮರಳು ತೆಗೆದು ಮಾರುವಂಥದ್ದು, ಹೀಗೆ ಒಂದು ವ್ಯಾಪಾರವನ್ನು ಅವರೇನು ಮಾಡ್ತಾಯಿದ್ರು. ಗೋವುಗಳಿಗೋಸ್ಕರ 200 ಗೋವುಗಳಿಗೆ ಎಷ್ಟು ದೊಡ್ಡ ಒಂದು ಗೋಶಾಲೆ ಬೇಕು, ಅಲ್ಲಿ ನೋಡಿ ಎಷ್ಟು ದೊಡ್ಡ ಗೋಶಾಲೆ ಇದೆ ಅಂತ. ಒಂದು ಸಣ್ಣ ಹಟ್ಟಿ, ಒಂದು 4 ಹಸುಗಳು ಕೂತ್ಕೊಳ್ಳಿರುವಂಥ ಒಂದು ಸಣ್ಣ ಹಟ್ಟಿ ಮಾತ್ರ, ಉಳಿದದೆಲ್ಲ ಅವೇ ಅಲ್ಲಿ ಮೇದ್ಕೊಂಡು ಇದು ಮಾಡಿಕೊಂಡು ಅವು ಇರ್ತವೆ. ಅದಕ್ಕೋಸ್ಕರ ಇಂಥ ಒಂದು ದೊಡ್ಡ ಯೋಜನೆಗೆ ಅದು ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸರ್ಕಾರ ಅದರ ಹೆಸರಿನಲ್ಲಿ RTC ಆಗಿರೋದ್ರಿಂದ ಸರ್ಕಾರ ಅವರಿಗೆ ತುಂಬ ಬಾರಿ ನೀವು ಅದನ್ನು ತೆರವುಗೊಳಿಸಬೇಕು. ಆವಾಗ ಗೋವುಗಳಿಗೇನು ಅಂತ ಕೇಳಿದಾಗ DC ಅವರು ಉಳಿದಂಥವ್ರು ಹೇಳಿದ್ರು, ನಿಮಗೆ ನಾವು ಬೇರೆ ಜಾಗ ಕೊಡ್ತೇವೆ, ಒಂದು 18-20 ಎಕರೆ ಜಾಗ, ಆ ಜಾಗದಲ್ಲಿ ನೀವು ಗೋ ಸಾಕಾಣಿಕೆ ಮಾಡ್ಬೋದು. ಅದಕ್ಕೆ ಉಳಿದಂಥ ಏನೇನು ವ್ಯವಸ್ಥೆಗಳು ಬೇಕು ಅಂತಾದರೂ ಜಿಲ್ಲಾಡಳಿತ ಅದಕ್ಕೆ ತಯಾರಾಗಿದೆ. ಗೋ ವಂಶವನ್ನು ರಕ್ಷಿಸುವಂಥದ್ದು ಸರ್ಕಾರದ ಈಗ ಒಂದು ದೊಡ್ಡ ಜವಾಬ್ದಾರಿ, ಸಮಾಜದ ಒಂದು ಜವಾಬ್ದಾರಿ. ಅದಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ, ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು DC ಅವರು ಉಳಿದವರು ಹೇಳಿದರು. ಆದರೆ ಈ ಮನುಷ್ಯ ಅದನ್ನು ಒಪ್ಪಲೇ ಇಲ್ಲ. ಯಾಕಂದರೆ ಇವರಿಗೆ ಬೇರೆ ಇವರ ಆ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಅವ್ಯವಹಾರಗಳೇನಿತ್ತು ಅದನ್ನು ನಡೆಸ್ಕೊಂಡು ಹೋಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಅದರ ಮೇಲೆ ಬಲವಾದಂಥ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ನಿಶ್ಚಯ ಮಾಡಿತು. ನನಗೆ ಅವರು ನಿನ್ನೆ ಫೋನ್ ಮಾಡಿದರು. ನಾನು ತುಂಬ ಇದನ್ನು ತಿಳ್ಕೊಂಡಿದ್ದೆ, ಮತ್ತು ಅವರಿಗೆ ಸಹಕಾರ ಏನಾದ್ರು ಮಾಡೋದಾದರೆ ಅವಕಾಶ ಇದ್ದರೆ ಮಾಡಿ ಅಂತ ಹೇಳುವಂಥದ್ದನ್ನು ನಾನು ಅಧಿಕಾರಿಗಳ ಹತ್ರ ಹಿಂದೆ ಮಾತಾಡಿದ್ದೆ. ಇವರು ಮಾತಾಡಬೇಕಾದ್ರೆ ನಾನು ಆ ಥರ ನಾನೇ ಬಜಿ ಹೂ ಒಂದು ಪನ್ಪುನ ಅಂತ ಹೇಳುವ ರೀತಿಯಲ್ಲಿ ನನ್ನನ್ನು ಒಂದು ಸ್ವಲ್ಪ ಸಣ್ಣದು ಮಾಡಿ ಅಥವಾ ನನ್ನನ್ನು ಅಪಹಾಸ್ಯ ಮಾಡಿ ಮಾತಾಡಿದಾಗಾಯಿತು. ಅದಕ್ಕೋಸ್ಕರ ನಾನು ಹೇಳಿದೆ, ನೀವೊಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾರ ಹತ್ರ ಏನು ಮಾತಾಡ್ತೀರಿ ಅಂತ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಸ್ವಲ್ಪ ಅವ್ರು ಬಂದು ಹೇಳ್ತಿ, ನಾನೇ ಹಿಂದುತ್ವ, ನನಗೆ ಭಾರಿ ಹಿಂದೂ ಗೊತ್ತಿದೆ, ನೀವೇನು ಹಿಂದುತ್ವ ಮಾಡಿದ್ದೀರಾ, ನಿಮಗೆ ಗೋಶಾಲೆ ಮಾಡಿದ್ದೀರಾ ನೀವು? ನಾನು ಹೇಳಿದೆ, ನಾವೊಂದು ಗೋಶಾಲೆ ಮಾಡ್ತಾಯಿದ್ದೇವೆ ಅಂತ. ಗೋಶಾಲೆ ಮಾಡಿದರೆ ನೀವು ಅದು ವ್ಯಾಪಾರಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅಂತ ನಮ್ಮ ಹತ್ರ ಹೇಳಿದರು. ಆದರೆ ಅವರು ಮಾಡ್ತಾ ಇರುವಂಥ ಗೋಶಾಲೆ ಬಗ್ಗೆ ಅಲ್ಲಿ ಸುತ್ತಲಿದ್ದಂಥ ಮುಸಲ್ಮಾನರು ಹೇಳ್ತಾರೆ, ಈಗ ನಾವು ಏನು ಕದ್ದು ಹಸುಗಳನ್ನು ತರಬೇಕಾದ್ದಿಲ್ಲ, ನಮಗಿಲ್ಲಿ ಅರ್ಧ ಹಣಕ್ಕೆ ಅಥವಾ ಅದರಿಂದ ಕಡಿಮೆಗೆ ಗೋವುಗಳು ಸಿಗ್ತಾ ಇದೆ. ಅಂದರೆ ಇವರು ಇನ್ನೊಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲಿದ್ದಂಥ ಮುಸಲ್ಮಾನರು ಯಾರು ಗೋಹತ್ಯೆಗೆ ಗೋವುಗಳನ್ನು ತಗೊಳ್ಳೋದು ಅಂಥವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೊಂದು ವ್ಯವಹಾರವನ್ನು ಅವ್ರು ಮಾಡಿದ್ದಾರೆ ಅಂತ ಅದು ನನಗೆ ನಿನ್ನೆ ಗೊತ್ತಾಗಿರುವಂಥದ್ದು.
ಅದನ್ನು ನಾನು ಉಲ್ಲೇಖ ಮಾಡಲಿಲ್ಲ. ಆದರೆ ಇವರು ವ್ಯಕ್ತಿಗತವಾಗಿ ಬೇರೆ ಒಂದು ವ್ಯವಸ್ಥೆಯನ್ನು ಇವರಿಗೆ ಇರುವಂಥ ಜಾಗಕ್ಕಿಂತ ಹೊರಗಡೆ ಜಾಗದಲ್ಲಿ ಕೋಸ್ಟ್ ಗಾರ್ಡ್ ಎಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೋ ಅಲ್ಲಿ ಅದನ್ನು ಅವರು ಮಾಡ್ತಾ ಇರುವಂಥದ್ದು ಅದು ಸರಿಯಲ್ಲ ಅಂತ ಹೇಳುವಂಥದ್ದು ನಾನು ಅವ್ರ ಹತ್ರ ಪ್ರತಿಪಾದನೆ ಮಾಡಿದ್ದೇನೆ. ನೋಡಿ ಎಷ್ಟು ಮೋಸ ಅಂದರೆ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ನನ್ನ ಹತ್ರ ಅವ್ರು ಹೇಳಬೇಕಾಗಿತ್ತು ನಾನು ರೆಕಾರ್ಡ್ ಮಾಡ್ತೇನೆ ಅಂತ. ನನಗೇನು ಬೇಸರ ಇಲ್ಲ, ನಾನು ಮಾತಾಡಿದಂಥ ಎಲ್ಲ ಶಬ್ದಗಳಿಗೆ ನಾನು ಬದ್ಧ, ಇವತ್ತು ಬದ್ಧ, ಅದರಲ್ಲಿ ಎರಡು ಮಾತೇನಿಲ್ಲ. ಆದರೆ ಇಂಥ ಮೋಸಗಾರರು ಅಂತ, ಇಂಥ ಮೋಸ ಮಾಡುವಂಥ ವಂಚನೆ ಮಾಡುವಂಥ ಜನ ತನ್ನ ಸ್ವಂತ ಸುಖಕ್ಕೋಸ್ಕರ ತನ್ನ ಹಣದ ಆಸೆಗೋಸ್ಕರ ಏನು ಬೇಕಾದ್ರೂ ಮಾಡುವಂಥ ಜನ, ಅದಕ್ಕೆ ಎದುರು ಇಟ್ಕೊಳ್ಬೇಕಾದ್ರೆ ಗೋವನ್ನು ಇಟ್ಕೊಳ್ಳಿ. ಇವತ್ತು ಗೋವು ಇಟ್ಕೊಂಡ್ರೆ ಯಾರ್ಯಾರು ಹಿಂದುತ್ವದ ಆರಾಧಕರಿದ್ದಾರೋ ಅವರೆಲ್ಲರಿಗೂ ಕೂಡ ಗೋಹತ್ಯೆಯ ವಿರುದ್ಧವಾಗಿ ಯೋಚನೆ ನಡೆದಿರೋದ್ರಿಂದ ಅಥವಾ ಗೋವನ್ನು ಸಾಕಬೇಕು ಅದನ್ನು ಆರಾಧನೆ ಮಾಡಬೇಕು ಅಂತ ಹೇಳುವಂಥ ವಿಚಾರ ಇರೋದ್ರಿಂದ ಇದನ್ನು ಎದುರಿನಲ್ಲಿಟ್ಟು ಗೋವನ್ನು ಎದುರಿನಲ್ಲಿಟ್ಟು ಹಿಂದೆ ಇವರು ಅನಾಚಾರದ ಅತ್ಯಾಚಾರದ ಅಥವಾ ಇನ್ನು ಕಾನೂನಿಗೆ ವಿರೋಧವಾದಂಥ ಕೆಲಸವನ್ನು ಇವರು ಮಾಡ್ತಾ ಹೋಗಿದ್ದರು ಅಂತ ಸರ್ಕಾರ ಅದನ್ನು ಏನೇನು ಮಾಡಬೇಕು ಆ ಸರ್ಕಾರ ಅದಕ್ಕೆ ಮಾಡಿತು ಅಂತ ಕಾಣುತ್ತೆ ನನಗೆ. ಅದರ ನಂತರದ ಇದರಲ್ಲಿ ನಾನೇನು ಅದರ ಹಿಂದಕ್ಕೆ ಹೋಗಲಿಲ್ಲ. ನಾನು ಅಷ್ಟು ಮಾತುಕತೆಗಳಾಗಿದೆ. ಅದಕ್ಕೋಸ್ಕರ ಅವರು ಹೇಳುವಂಥದ್ದು ಅದು 100% ಅರ್ಧ ಸತ್ಯವೂ ಅಲ್ಲ, ಅದು 1% ಅದರಲ್ಲಿ ಸತ್ಯ ಇರುವಂಥದ್ದಿಲ್ಲ. ಬರೀ ಗೋವುಗಳಿದೆ ಅಷ್ಟು ಗೊತ್ತು. ಅದಕ್ಕೆ DC ಅವರು ಹೇಳಿರುವಂಥದ್ದು ನಾವು ನಿಮಗೆ ಗೋ ಜಾಗ ಕೊಡ್ತೇವೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತೇವೆ, ಇಲ್ಲಿ ಒಂದು ತೆರವು ಮಾಡಿ ನೀವು. ಯಾಕಂದರೆ ಅದು ಕೋಸ್ಟಲ್ ಗಾರ್ಡಿನ ಬರಬೇಕು. ಈಗ ಕೇಂದ್ರ ಸರ್ಕಾರ ಅಕಸ್ಮಾತ್ ಅದನ್ನು ತೆರವು ಮಾಡಲಿಲ್ಲ ಅಂತಾರೆ, ಆ ಯೋಜನೆ ಒಂದು ಬೃಹತ್ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇದೆ, ಅಂಥ ಯೋಜನೆ ಅದು ಹಿಂದಕ್ಕೆ ಹೋಗಿಬಿಡ್ತದೆ. ಆ ದೃಷ್ಟಿಯಿಂದ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಕಾನೂನು ಪ್ರಕಾರವಾಗಿ ಮಾಡಿದೆ. ಅದರಲ್ಲಿ ಕಾನೂನಿಗೆ ವಿರೋಧವಾದ್ದೇನಿಲ್ಲ. ಇವರು ಸುಮ್ಮನೆ ಗೋವಿನ ಹೆಸರಿನಲ್ಲಿ ಮನಕೆ ಗಾಂಧಿಯವರಿಗೆ ಉಳಿದವರಿಗೆಲ್ಲ ಪತ್ರ ಬರೆದ್ರೆ, ಆದರೆ ಯಾರೂ ಇವರಿಗೆ ಬೆಂಬಲ ಮಾಡಲಿಲ್ಲ, ಅದು ಗೊತ್ತಿರಲಿ. ಯಾರು ಇವರಿಗೆ ಬೆಂಬಲ ಮಾಡಲಿಲ್ಲ, ಇವರು ಬೇರೆ ಬೇರೆಯವರು ಬರೆದಾರೆ, ಅವರೆಲ್ಲ ಬರ್ಬೋದಾಗಿತ್ತಲ್ಲ. ಇವರೊಬ್ಬ ಇದಕ್ಕೆ ಪ್ರಾಣಿ ಹಿಂಸೆ ಮಾಡಲಿಕ್ಕೆ ತೊಂದರೆ ಅಲ್ಲ, ಪ್ರಾಣಿಯನ್ನು ರಕ್ಷಣೆ ಮಾಡಲಿಕ್ಕೆ ಇವರು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಪ್ರಾಣಿ ರಕ್ಷಣೆ ಕೆಲಸ ಮಾಡ್ತಾ ಇದ್ದಂಥ ಮನಕೆ ಗಾಂಧಿಯವರು ಉಳಿದವ್ರು ಯಾರು ಬರ್ಬೋದಾಗಿತ್ತು. ಯಾರು ಇವತ್ತಿನವರೆಗೆ ಮಾತಾಡಲಿಲ್ಲ. ಯಾಕೆಂದರೆ ಇವರು ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇರುವಂಥದ್ದು. ಅದಕ್ಕೆ ಕಾನೂನಿನ ಒಳಗೆ ಚೌಕಟ್ಟಿನೊಳಗೆ ಇವರ ಹಸುಗಳನ್ನು ಸಾಕಲಿಕ್ಕೆ ಇವತ್ತು DC ಅವರು ತಯಾರಿದ್ದಾರೆ ಅಥವಾ ಇಲ್ಲಿ ಆಡಳಿತ ತಯಾರಿದೆ. ಅದಕ್ಕೆ ಆ ಕೆಲಸವನ್ನು ಅವರು ಮಾಡಬೇಕಾಗಿರುವಂಥದ್ದು. ಅಲ್ಲಿ ಒಂದು ಪ್ರತಿಭಟನೆ ನಡೀತಂತೆ. ಪ್ರತಿಭಟನೆ ನೋಡಿದಾಗ ಸ್ವಾಭಾವಿಕವಾಗಿ ಆ ಕ್ಷೇತ್ರದ ಶಾಸಕರು ಹೋಗಲೇಬೇಕು. ಶಾಸಕರು ಹೋಗಿ ನೀವು ಈ ಪ್ರತಿಭಟನೆಯನ್ನು ಮುಂದುವರಿಸಬೇಡಿ, ನಿಮಗೆ ಏನೇನಾಗಬೇಕೋ ಅದನ್ನು ನಾನು ಕಾನೂನು ಪ್ರಕಾರವಾಗಿ ನಾನು DC ಅವರ ಹತ್ರ ಉಳಿದವ್ರ ಹತ್ರ ಮಾತಾಡ್ತೇನೆ ಅಷ್ಟೇ ಹೇಳಿದ್ದು. ಇವರು ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋರು ನೀವೇನು ಮಾಡ್ತಾ ಇದ್ದೀರಾ, ನೀವು ಇದು ಅಂಥ ಒಬ್ಬ ಶಾಸಕನ ಅಂತ ಕೆಟ್ಟದಾಗಿ ಅವರು ಹೇಳಿದರು. ಮತ್ತು ನನ್ನನ್ನು ಹೇಳಿದರು, ನೀವೆಷ್ಟು ದಿವಸ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೇನೆ. ನನಗೆ ಅದೊಂದು ಹಾಸ್ಯಾಸ್ಪದ ಶಬ್ದ ಅಂತ ಅನಿಸಿತು. ಇವರು ಹುಟ್ಟೋದಕ್ಕಿಂತ ಮೊದಲೇ ನಾನು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೇನೆ, ಇವರು ಇತ್ತೀಚೆಗೆ ಹುಟ್ಟಿರೋದು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾತಾಡೋಂಥ ಅವಶ್ಯಕತೆ ಇರಲಿಲ್ಲ. ಮಾತಾಡಿದ್ದಾರೆ, ಇರಲಿ. ಅನೇಕ ಜನ ಹಾಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಾವೇನು ತಲೆಬಿಸಿ ಮಾಡ್ತಾಯಿಲ್ಲ. ಅಥವಾ ಅವರೇನೋ ಉತ್ತರ ಕೊಟ್ಟರು ಮತ್ತೊಂದು ಮಾಡಿದರು, ಅದಕ್ಕೂ ನಾವೇನು ತಲೆಬಿಸಿ ಮಾಡೋದು. ನ್ಯಾಯ ಏನಿದೆ, ಧರ್ಮ ಏನಿದೆ, ಆ ದೃಷ್ಟಿಯಲ್ಲೇ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಗೋವುಗಳನ್ನು ರಕ್ಷಣೆ ಮಾಡೋದು ಅದು ನಮ್ಮ ಜೀವನದ ಒಂದು ವೃತ, ಹಿಂದುತ್ವದ ಒಂದು ಭಾಗ. ಅದನ್ನು ರಕ್ಷಣೆ ಮಾಡೇ ಮಾಡ್ತೇವೆ. ಆದರೆ ಮೋಸ ವಂಚನೆ ಮಾಡಿಕೊಂಡು ಸ್ವಂತಕ್ಕೋಸ್ಕರ ಏನೋ ಮಾಡಿ ಗೋವುಗಳನ್ನು ಎದುರಿಡುವಂಥ ಕೆಲಸ ಯಾರೂ ಮಾಡಬಾರ್ದು. ಅದು ಅವ್ರ ಹತ್ರ ಪ್ರಕಾಶ್ ಶೆಟ್ಟಿ ಅವ್ರ ಹತ್ರ ಕೇಳ್ತಾನೆ, ದಯವಿಟ್ಟು DC ಅವರು ಕೊಡುವಂಥ ಜಾಗದಲ್ಲಿ ಅವರ ಗೋವುಗಳನ್ನು ಸಾಗಿಸಲಿ, ಅಲ್ಲಿ ಮಾಡಲಿ, ಮತ್ತೆ ನೋಡೋಣ, ಮತ್ತೆ ನಿಮಗೆ ಬೇಕಾದಂಥ ಸಹಕಾರಗಳನ್ನು ನಾವು ಮಾಡ್ತೇವೆ.